ಇನ್ಮೇಲೆ ನಾವು ಭೇಟಿ ಮಾಡೋದು ಬೇಡ. ಯಾಕೆ ತಡಿಯೋಕೆ ಪ್ರಯತ್ನ ಮಾಡ್ತಿದ್ಯಾ? ಬಿಕಾಸ್ ನಾನಂತೂ ನಾವಿಬ್ರು ಕಳೆದ ಪ್ರತಿ ಕ್ಷಣನೂ ತುಂಬ ಪ್ರೀತಿಯಿಂದ ನೆನೆಸ್ಕೊತೀನಿ. ಇಂಥ ಒಬ್ಬ ಫ್ರೆಂಡ್ ಇದ್ದ ಅಂತ ಹೆಮ್ಮೆ ಪಡ್ತೀನಿ. ಆ ಕ್ಷಣಗಳನ್ನು ತುಂಬ ಪ್ರೀತಿಯಿಂದ ಕಾಪಾಡ್ಕೋತೀನಿ. ಹೋಪ್ ನೀನು ಹಾಗೆ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ. ಎಷ್ಟಪ್ಪ ಬೆಂಡೆಕಾಯಿ? 65 ಮೇಡಮ್. ಯಾಕಪ್ಪ ಮುಖ ನೋಡಿ ಮನೆ ಹಾಕ್ತೀಯಾ? ಈಗಷ್ಟೇ ನನಗೆ 40 ಕೊಟ್ಟೆ. ಆಂಟಿ 40 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡಬೇಡಿ. ಯಾಕಪ್ಪ ಹಾಗೆ ಮಾಡ್ತೀಯಾ? ಹುರುಳಿಕಾಯಿ ಎಷ್ಟು ಹೇಳು? 60 ರೂಪಾಯಿ ಮೇಡಮ್. ಓ, ಈಗ ತಾನೇ ಆ ಹುಡುಗಿಗೆ 40 ರೂಪಾಯಿ ಇದೆ. ಬೆಂಡೆಕಾಯಿ ಮೇಡಮ್, ಹುರುಳಿಕಾಯಿಗಲ್ಲ. ಬೆಂಡೆಕಾಯಿ ಅಲ್ಲ, ಹುರುಳಿಕಾಯಿ ಕೊಟ್ಟಿದ್ದು. ನಾನ್ ನೋಡಿದೀನಿ, ನಂಗೇನ್ ಮರ್ವಾ? ಹುಡುಗಿನೇ ಕೇಳಿ. ಯಾವ ಹುಡುಗಿ? ಅಲ್ಲಿ ನೋಡಿ. ಏನಜ್ಜಿ ಇಷ್ಟೊಂದು ತರಕಾರಿ ಹೊತ್ಕೊಂಡು ಒಬ್ಬರೇ ಹೋಗ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಯಾರು ಬರ್ಲಿಲ್ವಾ? ಇಲ್ಲಮ್ಮ, ನಮ್ಮನೆ ಇಲ್ಲೇ 8ನೇ ಕ್ರಾಸಲ್ಲಿ. ಬನ್ನಿ, ನಿಮ್ಮ ಮನೆ ಹತ್ರ ನಿಮ್ಮನ್ನು ಬಿಟ್ಟು ಹೋಗ್ತೀನಿ. ನಿಮ್ಮನೇನು ಅಲ್ಲೇನಾ? ಇಲ್ಲ, ನಮ್ಮನೆ ಇರೋದು 2nd ಸ್ಟೇಜ್ನಲ್ಲಿ. ಪರವಾಗಿಲ್ಲ, ಬಿಟ್ಟು ಹೋಗ್ತೀನಿ. ಕೊಡಿ ಕೊಡಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ವಿಜಯ ಸಹಕಾರಿ ಬ್ಯಾಂಕಿಂದ ಬಂದಿದ್ದೀನಿ. ನಮಸ್ಕಾರ. ಹೇ, ಇವಳಲ್ವಾ ನಮ್ಮ ಮನೆಗೆ ಬಂದಿದ್ದು? ಕರೆಕ್ಟು. ದೊಡ್ಡ ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿ ಗಂಟು ನೋಡ್ತಾ ನಿಂತಿದ್ಯಲ್ಲ. ಹೇಳೋದಿದ್ರೆ ಹೇಳು, ಇಲ್ಲಾಂದ್ರೆ ಹೋಗ್ತೀವಿ. ಎಂತ ಸೀಕ್ರೆಟ್ ಗೊತ್ತಾ? ಟಾಪ್ ಸೀಕ್ರೆಟ್. ಮರ್ತೋಯ್ತಾ? ಸುಮ್ಮನೆ ಇರಿ ನೀನು, ನಂಗೆ ಎಲ್ಲ ನೆನಪಿದೆ, ಒಂದೇ ಒಂದು ಮರ್ತೋಯ್ತು. ಮಾತಕ್ಕ, ಏನ್ ಗೊತ್ತಾ? ಏನಾದ್ರೂ ಈ ಸೀಕ್ರೆಟ್ ಅತ್ತೆ ಗೊತ್ತಾಗ್ಬಾರ್ದು. ಗೊತ್ತಿರೋ ಸ್ಟೈಲ್ ಯಾರು ಏನು ಅಂತ ಗೊತ್ತಾದ್ರೆ ಸಾಕು. ಅಯ್ಯೋ, ಅದೇ ಮರ್ತೋಯ್ತು. ಅಯ್ಯ, ಮದ್ವೆ ಶಾಸ್ತ್ರ ಎಲ್ಲ ಸರಿಯಾಗಿ ನಡೆದು ತಾಳಿ ಕಟ್ಟೋದೆ ಮರ್ತು ಹೋದ್ರಂತೆ. ಯಾರು ಅಂತ ಗೊತ್ತಿಲ್ದಿದ್ಮೇಲೆ ಏನ್ ತಿಳ್ಕೊಂಡು ಏನ್ ಪ್ರಯೋಜನ? ಅಯ್ಯೋ, ಎಷ್ಟು ಮಾತಾಡ್ತಿಲ್ಲ ಮಾತಕ್ಕ ನೋಡ್ ಕಲ್ತ್ಕೊ. ಆಗಿದ್ದ ಒಂದ್ ಮಾತಾಡಿಲ್ಲ. ಕೇಳಿ ಕೇಳಿ ಸಾಕಾಯ್ತೆ ಮಾರೈತಿ. ಅದಕ್ಕೆ ತೆಪ್ಪ ಕೂತ್ಕೊಂಡಿದ್ದೀನಿ. ಅದೇನು ಅಂತ ಹೇಳು, ಯಾರು ಅಂತ ಅನ್ನೋದು ಗೆಸ್ ಮಾಡೋಣ. ಹೌದು ಹೌದು. ಆ ಹುಡುಗಿ ಹೆಸರು ಬಾಳ್ ತುದಿಲೇ ಇದೆ, ಆದ್ರೆ ಬರ್ತಾ ಇಲ್ಲ. ಹೇಗಿದ್ದಾಳೆ ಹೇಳಿ? ತೆಳ್ಳಗ್ ಬೆಳ್ಳಗ್ ಚೆನ್ನಾಗಿದ್ದಾಳೆ. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ತೆಳ್ಳಗ್ ಬೆಳಗ್ಗೆ ಇರ್ತಾರೆ. ನೀನು ತೆಳ್ಳಗ್ ಬೆಳ್ಳಗಿದ್ದೆ ಅಲ್ವಾ ಅಕ್ಕ? ಹಾಗಾದ್ರೆ ನಾನು ಇವಾಗ ಹಾಗಿಲ್ಲ ಅಂತಲ್ಲ ಹೇಳಲ್ಲ. ಹೋಗು. ಹೇಳ್ದಿದ್ರೆ ಅಷ್ಟೇ ಹೋಯ್ತು. ಹೋಗೆ. ಅತ್ತಿಗೆ ಹೇಳೇ ಹೇಳ್ತೀನಿ ಅಂತ ಕುತೂಹಲ ಹುಟ್ಟಿಸಿದ್ದಾರೆ. ಹೇಳೇ ಹೇಳ್ತಾರೆ. ನಾವೆಲ್ಲರೂ ನೋಡಿದೀವಾ? ಆ ಹುಡುಗಿ ನಮ್ಮ ಮನೆಗೂ ಬಂದಿದ್ದಾಳೆ. ಕಲ್ಯಾಣಿ. ಕಲ್ಯಾಣಿ ಅಲ್ಲ, ಭೈರವಿನ. ಹಂಸಧ್ವನಿ. ಅಕ್ಕ, ಇವಳು ಹೇಳಲ್ಲ, ಅದು ಆಗಲ್ಲ. ಬನ್ನಿ ಹೋಗೋಣ. ಬ್ಯಾಂಕ್ ಹುಡುಗಿ. ಆ ಹುಡುಗಿ ಹೆಸರೇನ್ ಹೇಳಿ? ಎಂತದು? ಅಮ್ಮನ್ಗೆ ಅವಳ ಹೆಸರು ಗೊತ್ತಿರುತ್ತೆ. ಕೇಳ್ಕೊಂಡ್ ಬರ್ಲಾ? ಅತ್ತೆಗೆ ಸೀಕ್ರೆಟ್ ಗೊತ್ತಾಗಬಾರ್ದು ಅಂದ್ಯಲ್ಲ, ಅವ್ರ ಹತ್ರನೇ ಹೋಗಿ ಹೆಸರು ಕೇಳ್ತೀಯಾ? ಹೌದಲ್ವಾ? ಮೊದ್ಲೇ ಸುಳ್ಳಿ. ಅಮ್ಮನ್ಗೆ ಅವಳ ಹೆಸರು ಎತ್ತಿದ್ರೆ ಕೋಪ ಬರುತ್ತೆ. ಸುಮ್ಮನೆ ಇರೇ ಬೇಬಿ, ನೀನು ಮಧ್ಯದಲ್ಲಿ ಮಾತಾಡ್ಬೇಡ, ನಂಗೆಲ್ಲ ಮರ್ತೋಗುತ್ತೆ. ಬರೆಯಕ್ ಮುಂಚೆ ಹೇಳ್ಬಿಡ್ತೀನಿ. ನಾನು ಮಾರ್ಕೆಟ್ಗೆ ಹೋಗಿದ್ನಾ? ಆಂಟಿ 40 ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡಬೇಡಿ. ಏನಜ್ಜಿ ಇಷ್ಟೊಂದು ತರಕಾರಿ ಹೊತ್ಕೊಂಡು ಒಬ್ಬರೇ ಹೋಗ್ತಿದ್ದೀರಾ? ಬನ್ನಿ, ನಿಮ್ಮ ಮನೆ ಹತ್ರ ನಿಮ್ಮನ್ನು ಬಿಟ್ಟು ಹೋಗ್ತೀನಿ. ಎಷ್ಟು ಸಹಾಯ ಮಾಡೋದು ಗೊತ್ತಾ? ಇದು ಯಾವ ಸೀಮೆ ಸೀಕ್ರೆಟೇ ಅಲ್ವಾ? ಅಲ್ಲ ಕಣೆಲ್ಲೂ ಅವತ್ತು ಅತ್ತೆ ಅವನು ಇಷ್ಟೊಂದು ಬೈದ್ರು ಬಾಯಿಗೆ ಬಂದಾಗೆ. ಒಳ್ಳೆ ಹುಡುಗಿ ಅನ್ಸತ್ತೆ, ಆದ್ರೆ ಅತ್ತೆಗೆ ಅದನ್ನೆಲ್ಲ ಹೇಳಕ್ಕಾಗತ್ತಾ? ಹೌದು, ಕಲಾತ್ಗೆ ಹೇಳ್ತಾ ಇರೋದು ಕರೆಕ್ಟು. ಅವತ್ತು ಅವಳು ಸುಳ್ಳು ಹೇಳಿರೋದು ಏನೋ ಅಸಹಾಯಕತೆ ಇತ್ತಿರ್ಬೇಕು ಅವಳಿಗೆ. ನೋಡಕ್ಕೂ ಒಳ್ಳೆ ಹುಡುಗಿ ತರನೇ ಇದ್ಲು ಕಣೆ. ಅತ್ತೆ ಅನ್ಯಾಯವಾಗಿ ಆ ಹುಡುಗಿ ಮೇಲೆ ಆರೋಪ ಹೊರಿಸಿದ್ರು ಅನ್ಸುತ್ತೆ. ಈ ಅಮ್ಮಂದು ಅತ್ತಿ ಒಂದ್ಸತಿ ಹೀಗೆ ಅಂತ ಲೇಬಲ್ ಹಚ್ಬಿಟ್ರೆ ಬ್ರಹ್ಮ ಬರ್ದಿರೋದನ್ನ ಬೇಕಾದ್ರೆ ಬದಲಾಯಿಸ್ಬೋದು. ಅಮ್ಮ ಅನ್ಕೊಂಡಿರೋದ್ ಮಾತ್ರ ಬದಲಾಯಿಸಕ್ಕಾಗಲ್ಲ. ಹೌದು, ನಂದು ಅತಿ. ಒಂದ್ಸಾರಿ ಒಂದು ವ್ಯಕ್ತಿ ಹೀಗೆ ಅಂತ ತೂಕ ಹಾಕ್ಬಿಟ್ರೆ ಮುಗೀತು. ಇಲ್ಲಿವರೆಗೂ ನಾನು ಹೇಳಿದ್ದು ಸರಿ ಅಂತ ಸಾಬೀತಾಗಿಲ್ವಾ? ಅದರಲ್ಲಿ ಅದು ಏನ್ ಬಂತು? ಸಾಬೀತಾಗಿದೆ ನಿಜ, ಆದ್ರೆ ಮುಗೀತಲ್ಲಿಗೆ. ನೀನೇನ್ ಕಲ ಸುಳ್ಳು ಹೇಳಿದವಳನ್ನ ಹೊಗಳ್ತಾ ಇದೀಯಾ? ಒಂದು ಸುಳ್ಳು ಹೇಳಿದ್ರು ಅಷ್ಟೇ, 1000 ಸುಳ್ಳು ಹೇಳಿದ್ರು ಅಷ್ಟೇ. ಅಪರಾಧ ಅಪರಾಧನೇ.
ಅಸಹಾಯಕತೆ, ಇನ್ನೊಬ್ಬರಿಗೆ ಮಾಡಿರೋ ಸಹಾಯ ಅನ್ನೋದೆಲ್ಲ ಮಾಡಿರೋ ತಪ್ಪಿಗೆ ಕೊಡೋ ಸಮಜಾಯಿಸಿ. ಹಾಗಾದ್ರೆ ಪಶ್ಚಾತ್ತಾಪಕ್ಕೆ ಬೆಲೆನೇ ಇಲ್ವಾ? ಬದಲಾಗಿರ್ಬೋದು ಅಲ್ವಾ? ಯಾರಿಗೆ ಬೇಕೇ ಅದು? ಸುಳ್ಳು ಹೇಳಿದವ್ರನ್ನ ವಹಿಸ್ಕೊಂಡು ವಕ್ಕಾಲತ್ ಮಾಡ್ತೀಯ? ನಿನ್ ಗಂಡನು ಸುಳ್ಳಾನೇ ಅಲ್ವಾ? ಅದಕ್ಕೆ ತಾನೇ ಅವನನ್ನ. ಅಮ್ಮ, ಅವನು ನಿನ್ ಮಗ. ಮಗ ಸುಳ್ಳು ಹೇಳ್ದ ಅಂತಾನೆ ಅವನನ್ನ ಕ್ಷಮಿಸದೆ ಮನೆಯಿಂದ ಹೊರಗೆ ಹಾಕಿದ್ದೀನಿ. ಬೇರೆ ಒಂದು ಏನ್ ಲೆಕ್ಕ? ಸುಳ್ಳು ಎಲ್ಲಿಂದ ಹುಟ್ಟು ನಿನ್ ಗಂಡನಿಗೆ ಕಲ? ಜೂಜು, ಕುಡ್ತ, ಹಾಳು, ಚಟಗಳಿಂದ ಹುಟ್ಟು ಸುಳ್ಳು. 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಆಸ್ತಿಯಲ್ಲಿ ಪಾಲ್ ಕಳೆದ. ಅದಕ್ಕೆ ಅವನನ್ನ ಹೊರಗಾಕ್ತೆ. ಹೆತ್ತು ಮಗ ಎಲ್ರೂ ದುಡಿಯೋದು ಮಕ್ಕಳಿಗಾಗಿ ಅಲ್ವಾ? ಆದ್ರೆ ಕಳಿಯೋದಕ್ಕಲ್ಲ, ಮಗನ್ನ ಹೊರಗಾಕ್ತೆ ಅನ್ನೋದಕ್ಕಲ್ವಾ ನಿಮ್ಗೆಲ್ರಿಗೂ ನಾನು ಕೆಟ್ಟೋಳು ಕಾಣೋದು. ಕಲನ್ನ ಎಷ್ಟು ಸಾರಿ ಬೀದಿಯಲ್ಲಿ ನಿಲ್ಸಿದ್ದು ಮರೆತು ಬಿಟ್ರ? ಎಲ್ಲಿಗೆ ಹೋಗ್ಬೇಕಿತ್ತು ಇವಳು? ಈಗ ಬದಲಾಗಿದ್ದಾರೆ. ಬದಲಾಗಿರ್ಬೋದು ಅಂದೆ. ಸಾಧ್ಯನೇ ಇಲ್ಲ. ನಾಯಿ ಬಾಲ ಯಾವಾಗ್ಲೂ ಡೊಂಕೆ. ಹಾಗಂತ ಅದಕ್ಕೆ ಎಷ್ಟು ದಿನ ಹೀಗೆ ಇರೋಕ್ಕಾಗುತ್ತೆ? ಸಾಕು, ನನ್ನ ಮಗನ ವಿಷಯ ಬೇಡ. ನನ್ನ ಮಗ ಸುಳ್ಳು ಹೇಳ್ದಂತ ಈ ಮನೆಯಿಂದ ಹೊರಗೆ ಹಾಕಿದವಳು ಈ ಅನ್ನಪೂರ್ಣ. ಇನ್ನು ಬೇರೆ ಹುಡುಗಿನ ಸುಮ್ಮನೆ ಬಿಡ್ತೀನ? ಇನ್ನು ಈ ಮನೇಲಿ ಆ ಹುಡುಗಿ ವಿಷಯ ಯಾರೂ ಮಾತಾಡಬಾರ್ದು. ಆ ಹುಡುಗಿ ಹೆಸರು ಕೇಳ್ತಿದ್ಯಾ? ನನಗೆ ಜ್ಞಾಪಕ ಇದೆ, ಜಾಹ್ನವಿ. ಜಾಹ್ನವಿ, ನಿಶ್ಚಿತಾರ್ಥ ಹತ್ರ ಬಂದೇ ಬಿಡ್ತು. ನೀನು ಕೆಲ್ಸಕ್ಕೆ ಹೋಗೋದಂತೂ ತಪ್ಪಲಿಲ್ಲ ನೋಡು. ಓದ್ತರ್ತಿ ಬೆಡ್ಶೀಟ್ ಎಲ್ಲ ನೀನೇ ಒಗ್ದಿದ್ದು. ಮುಂದಿನ ಸರ್ತಿ ಒಗೆಯೋದಕ್ಕೆ ನೀನೇ ಇರಲ್ಲ ಕಣೆ. ನನ್ನ ಕೈಲಂತೂ ಆಗಲ್ಲಪ್ಪ. ಜಾಹ್ನವಿ, ಜಾಹ್ನವಿ, ಕೇಳಿಸ್ತೇನೆ? ಕೇಳಿಸ್ತಾನ ಹೇಳಿದ್ದು? ಯಾವ ಲೋಕದಲ್ಲಿದೆಯೇ? ಇನ್ನ ಕರ್ಟನ್ ಎಲ್ಲ ಒಗಿಬೇಕು. ನಿಶ್ಚಿತಾರ್ಥ ಬೇರೆ ಹತ್ರ ಬಂದ್ಬಿಡ್ತು ಕಣೆ. ಸರಿಮ್ಮ. ಆಫೀಸ್ಗೆ ಹೋಗೋದು ಯಾವಾಗ ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಮ್ಮ. ಜಾಹ್ನವಿ, ಸ್ವಲ್ಪ ಕಾಫಿ ಮಾಡಿಕೊಡ್ತೀಯಾ? ಈಗಲೇ ಮಾಡ್ಕೊಡ್ಬೇಕಾ? ಈಗಲೇ ಬೇಕಾಗಿರೋದನ್ನೇ ಕೇಳ್ತಾ ಇರೋದು. ಯಾಕೋ ಸ್ವಲ್ಪ ಸೊಂಟ ನೋವು ಕಣೆ. ಸರಿ, ಮಾಡ್ಕೊಡ್ತೀನಿ. ಹಾಂ, ಆ ಹಾಳದ ಅಕೌಂಟೆಂಟ್ ಇವಳು ಮನಸ್ಸನ್ನ ಪೂರ್ತಿ ಕೆಡಿಸ್ಬಿಟ್ಟಿದ್ದಾನೆ. ಮೊದಲು ಅವನಿಗೇನಾದರೂ ಮಾಡಬೇಕು. ಇಲ್ಲದೆ ಹೋದರೆ ಆ ಶ್ರೀಮಂತನಂತ ಮದನ್ ಕೈ ಬಿಟ್ಟು ಹೋಗುತ್ತೆ. ಹಾಯ್. ಯು ನೋ ವಾಟ್? ನಾನು ಹೊರಟೆ. ಅದು ಹೇಗೆ ಸಾಧ್ಯ? ಅದು ನಾನು ಬಂದ ಕೂಡಲೇ. ಲೆಟ್ ಮಿ ಗೋ ಕಲ್ಯಾಣಿ ಪ್ಲೀಸ್. ವಾಟ್? ಶ್ರೀ ಶ್ರೀ
ಬೇಜಾರು ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ದೂರ ಆಗ್ತಿದ್ದೀವಿ, ನಗ್ನಗ್ತಾ ದೂರ ಆಗೋಣ. Hello. ಶ್ರೀ ಎಲ್ಲಿದೆಯಪ್ಪ? ಏನಾಯ್ತಪ್ಪ? ವಾಯ್ಸ್ ಯಾಕೆ ಹೀಗಿದೆ? ಏನಿಲ್ಲ, ಸ್ವಲ್ಪ ಗಂಟ್ಲು ಕೆರೆತಿದೆ, ಕಫ ಇರಬೇಕು. ಹೌದಾ? ಎಲ್ಲಿದೆಯಾ? ಆಫೀಸ್ನಲ್ಲಿ ಇಲ್ಲ ಅಂದ್ರು? ಹಾಂ, ಇನ್ನೊಂದು 1 ಅವರಲ್ಲಿ ಮನೇಲಿ ಇರ್ತೀನಿ. ಬೇಗ ಬಾ. ಹೊರಗಡೆ ಏನು ತಿನ್ನಕ್ಕೆ ಕುಡಿಯಕ್ಕೆ ಹೋಗಬೇಡ, ಗಾಳಿಗೆ ಕಿವಿ ಕೊಡಬೇಡ, ಕಾರ್ನಲ್ಲಿ AC ಹಾಕಬೇಡ. ಆಯ್ತು. ಹಾಂ. ಲೇ ಅಮ್ಮಂದ್ರ, ಶ್ರೀಗೆ ಗಂಟ್ಲು ಕತ್ತ ಕಫ ಅಂತೆ. ಆಯ್ತು, ಎಲ್ರಿಗೂ ಹೇಳ್ತೀನಿ. ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ. ನನಗ್ ಗೊತ್ತಿತ್ತು ಹೀಗಾಗುತ್ತೆ ಅಂತ. ದಿನಾ ಮಳೆ ನೆಂದ್ರೆ ಇನ್ನೇನಾಗುತ್ತೆ? ಅಲ್ಲ ಕಣೆ, ನೆನೆಯುವಂಥದ್ದೇನಿದೆ? ಓಡಾಡೋದು ಕಾರ್ನಲ್ಲಿ, ಸಾಲದಕ್ಕೆ 6 ಛತ್ರಿ ಕೊಟ್ಟಿದೀವಿ. ಕಾರಿಂದ ಆಫೀಸ್ ಒಳಗೆ ನಡ್ಕೊಂಡು ಹೋಗಕ್ಕೆ ನೆನೆಯಂಥ ಪ್ರಮ್ಯಾನೇ ಇಲ್ಲ. ನೋಡಿ 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 ನೋಡಿ, ಎಷ್ಟು ಹುಡುಕ್ತೆ ಗೊತ್ತಾ ಈ ಸ್ವೆಟರ್ನ, ಕಡೆಗೂ ಸಿಕ್ತು. ಅದು ವಾರ್ಡ್ರೋಬ್ ನಲ್ಲೇ ಇತ್ತಲ್ಲೇ, ನೀನೇ ಇಟ್ಟಿದ್ದೆ. ಹೌದಾ? ಮರ್ತೇ ಹೋಗಿತ್ತು. ಲಾಸ್ಟ್ ಅಲ್ಲಿ ನೋಡ್ದೆ ಇದನ್ನ, ಆದ್ರೆ ಯಾಕೆ ಹುಡುಕ್ತಾ ಇದ್ದೀನಿ ಅನ್ನೋದೇ ಮರ್ತ ಹೋಗಿತ್ತು. ನಮ್ ಶ್ರೀಗೆ ಶೀತ ಆಗಿದೆಯಂತೆ, ಗಂಟ್ಲು ಕಟ್ಟಿದೆಯಂತೆ, ಅದಕ್ಕೆ. ಓ ಹೌದಲ್ವಾ? ನಾಳೆಯಿಂದ ಇದನ್ನ ಹಾಕೊಳ್ತಿದ್ರೆ ಹೊರಗಡೆನೆ ಬಿಡಲ್ಲ ನಾನು. ನಾನು ಬಿಸಿ ಸ್ಟೀಮ್ ಕೊಡ್ತೀನಿ. ಅಷ್ಟೇ ಅಲ್ಲ, ಬಂದ ತಕ್ಷಣ ಶುಂಠಿ ಕಷಾಯ ಬಿಸಿ ಬಿಸಿಯಾಗಿ ಕುಡಿದ್ರೆ ನೆಗಡಿನೂ ಕಡಿಮೆ ಆಗುತ್ತೆ. ಹಾ ಹಾ, ರಾತ್ರಿಗೆ ಅರ್ಶನದ ಹಾಲು ಕೊಡೋಣ. ಡಾಕ್ಟರ್ಗೆ ಫೋನ್ ಮಾಡಿ ಈಗಿಂದೀಗ್ಲೇ ಬನ್ನಿ ಅಂದ್ರೆ. ಹೇ, ನಾನೇ ಫೋನ್ ಮಾಡೋಣ ಅಂತಿದ್ದೆ. ಅವ್ರು ಯಾಕೆ, ಯಾರಿಗೆ, ಏನಾಗಿದೆ ಅಂತ ಒಂದೇ ಸಲ ಅಷ್ಟೊಂದು ಪ್ರಶ್ನೆ ಕೇಳಿದ್ರೆ ನಾನು ಯಾಕೆ ಫೋನ್ ಮಾಡಿದ್ದೀನಿ ಅನ್ನೋದು ಮರ್ತೋಗ್ಬಿಡುತ್ತೆ. ಬರ್ತೀನಿ ಅಂದ್ರು ತಾನೇ? ತಲಹಟೆ ಡಾಕ್ಟ್ರು. ಯಾರಿಗೇನು ಅಂತ ಕೇಳ್ತಾನೆ. ಶ್ರೀಗೆ ನೆಗಡಿ ಆಗಿದೆ ಅಂದ್ರೆ ಅಂತದೇನ್ ದೊಡ್ಡದೇನಲ್ಲ ಬಿಡಿ ಅಂತಾನೆ. ಅಲ್ಲ ಬೇಬಿ, ನೋಡ್ದೆ ಕೇಳ್ದೆ ಹೇಗೆ ಹೇಳ್ತಾರೆ? ಇಂಥ ಬೇಜವಾಬ್ದಾರಿ ಡಾಕ್ಟರ್ ಅಲ್ವಾ? ನಾನ್ ಸುಮ್ನೆ ಬಿಡ್ತೀನಾ? ಏನ್ರಿ ದೊಡ್ಡದಾಗ ಏನಾರ ಆಗ್ಲಿ ಅಂತನಾ? ಬನ್ನಿ, ಅಥವಾ ಇಲ್ಲ ಮೆಡಿಸಿನ್ ಹೇಳಿ ಅಂತ ನಾನು ದಬಾಯಿಸ್ದೆ. ಡಾಕ್ಟರ್ಗೆ ರೋಪ್ ಹಾಕ್ಬಿಟ್ಯಾ? ಅಮ್ಮ ಹಾಸ್ಪಿಟಲ್ ಟ್ರಸ್ಟಿ ಅಲ್ವಾ, ಆ ಧೈರ್ಯದ ಮೇಲೆ ನಾನು ದಬಾಯಿಸ್ದೆ. ಈಗ ಟ್ಯಾಬ್ಲೆಟ್ಸ್ ಹೇಳಿದ್ದಾರೆ, ಏನಾದ್ರು ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾಳೆ ಅವರೇ ಬರ್ತಾರಂತೆ. ಗ್ರೇಟ್ ಕಣೆ ಬೇಬಿ ನೀನು, ಎಷ್ಟ್ ಚೆನ್ನಾಗಿ ಆಡಿದ ಮಾತೆಲ್ಲ ನೆನ್ಪಿಟ್ಕೊಂಡಿದ್ಯಾ. ಅದ್ರಲ್ಲಿ ಏನ್ ಬಿಡಿ ಅತ್ಗೆ. ಕಲಾ, ಈಗ ನೀನ್ ಶುರು ಹಚ್ಕೊಂಡ್ಬಿಡ್ಬೇಡ. ಹೋಗಿ ಶ್ರೀ ಹಾಸಿಗೆ ರೆಡಿ ಮಾಡು. ಪಾಪ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಶೀತ ಇದ್ದಾಗ ತಲೆ ಭಾರನೂ ಇರುತ್ತೆ ಅಲ್ವಾ? ಈ ವಸುಯಲ್ಲಿ ಅವಳಿಗೆ ಹೇಳಿದಿದ್ರೆ ಅವಳೇ ಬೆಡ್ ಸರಿ ಮಾಡಿರೋಳು. ಅವಳು ಎಲ್ಲಿ ಜಪ ಮಾಡ್ಕೊಂಡು ಕೂತಿದ್ದಾಳ, ಅವಳು 108 ಜಪ ಮುಗಿಬೇಕಲ್ಲ. ಇದೆಲ್ಲ ಎಲ್ಲಿ ಹತ್ತೋ ಅವಳ ತಲೆಗೆ. ಕಲಾ, ನಾನು ನೀನು ರೆಡಿ ಮಾಡೋಣ ಬಾ. ಬಾ. ಛೇ, ಫೋನೇ ಸಿಗ್ತಿಲ್ಲ. ಹೇ, ಶ್ರೀ ಬಂದ. ಹೇಗಿದೆಯೋ ಶ್ರೀ? ಕಾಫಿನೂ ಟ್ಯಾಬ್ಲೆಟ್ ತರ್ತೀನಿ. ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಕಷಾಯ ಇಟ್ಟಿದ್ದೀನಿ, ಅದನ್ನು ತಗೊಂಬಾ. ಶ್ರೀ ಬಾ ಬಾ, ಇದನ್ನ ಹಾಕೋ ಬಾ, ಕೂತ್ಕೋ ಬಾ. ತುಂಬಾ ಸುಸ್ತಾಗಿರೋ ಹಾಗಿದೆ, ಕೂತ್ಕೋ. ಇಷ್ಟೊಂದು ಸರ್ಗೋಗಿದ್ಯಾ ಶ್ರೀ? ಸುಸ್ತಾಗ್ತಿದೇನೋ? ಜಾಗ ಬಿಡಿ. ನನಗೇನು ಆಗಿಲ್ಲ ಮಾವ್. ಮಧ್ಯಾಹ್ನ ಏನೋ ತಿಂದೆ? ತಲೆಭಾರ ಜ್ವರ ಏನಾದ್ರೂ ಇದೆಯೇನೋ? ನೀನ್ ಬರ್ತಾ ಮಳೆ ಬರ್ತಿತ್ತಾ? ಏನೇ ಕಲಾ, ಛತ್ರಿ ಇರ್ಲಿಲ್ವಾ ಕಾರ್ನಲ್ಲಿ? ಯಾಕೋ ಏನೋ ಮಾತಾಡ್ತಿಲ್ಲ, ನಮ್ಗೆ ಹೇಗ್ ಗೊತ್ತಾಗ್ಬೇಕು? ನೀವ್ ವಟ ಅಂತ ಇದ್ರೆ ಹೇಗ್ ಮಾತಾಡ್ತಾನೆ? ಬಾಯ್ನಲ್ಲಿ ಥರ್ಮಾಮೀಟರ್ ಇಲ್ವಾ? ಅದೇ. ಸದ್ಯ ಜ್ವರ ಇಲ್ಲ. ಈಗಿಲ್ಲ, ರಾತ್ರಿ ಬಂದ್ರೆ? ಆಮೇಲೆ ಟ್ಯಾಬ್ಲೆಟ್ ತಗೊಳ್ತಾನಲ್ಲ. ಇಷ್ಟು ಇಳ್ದೋಗ್ಬಿಟ್ಟಿದ್ಯಾ ಶ್ರೀ? ದೃಷ್ಟಿಯಾಗಿರ್ಬೇಕು. ಸದಾ ನಗ್ನಾಗ್ತಾ ಇರ್ತಿದ್ದೆ, ಈ ನಡುವೆ ಯಾಕೋ. ಹೌದು ಕಲಾ, ಹೋಗಿ ಮೆಣಸಿನ್ಕಾಯಿ ಉಪ್ಪು ತಗೊಂಬ, ದೃಷ್ಟಿ ತೆಗಿತೀನಿ. ಮಾಮ್, ನನಗೇನು ಆಗಿಲ್ಲ ಮಾಮ್, ಪ್ಲೀಸ್. ನನಗೇನು ಆಗಿಲ್ಲ, ಆಯಾಸ ಆಗಿದೆ ಅಷ್ಟೇ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ನನ್ನ ಪಾಡಿ ನನ್ನ ಬಿಟ್ಬಿಡಿ ಪ್ಲೀಸ್ ಮಾಮ್.
ಶ್ರೀ ನನ್ನ ಮಾತು ಕೇಳು ಶ್ರೀ. ಯಾಕೋ? ಅತ್ಗೆ ಒಂದ್ ಗಳಿಗೆ ಮಲ್ಗ್ಲಿ ಬಿಡಿ, ಸರಿ ಹೋಗ್ತಾನೆ. ಆಯ್ತಾಕಲ್ಲ? ಹಾ ಆಯ್ತು. ಏನ್ ಮಾಡ್ತಿದ್ಯಾ? ಬೆಡ್ಶೀಟ್ ಚೇಂಜ್ ಮಾಡ್ತೀನಿ. ನಾನು ಈಗಷ್ಟೇ ಬದಲಾಯಿಸಿದ್ದೀನಿ. ಯಾಕೆ? ಬದಲಾಯಿಸ್ಬೇಕಿತ್ತು ಅಲ್ವಾ? ಇವತ್ತು ಬೆಡ್ಶೀಟ್ ನಾನ್ ಚೇಂಜ್ ಮಾಡ್ಬೇಕಾಗಿರೋದು. ಹೌದಾ? ನಂಗೆ ಮರ್ತೇ ಹೋಯ್ತು. ಮರೆಯತ್ತೆ. ನೀನ್ ಇವತ್ತು ಕರ್ಟನ್ ಚೇಂಜ್ ಮಾಡ್ಬೇಕು, ನಾನು ಬೆಡ್ ಸ್ಪ್ರೇ ಚೇಂಜ್ ಮಾಡ್ಬೇಕು. ಅಯ್ಯೋ ಹೋಗ್ಲಿ ಬಿಡು, ನಾನು ಇನ್ ಕೆಲಸ ಮಾಡಿದ್ದೀನಿ ಅಂತ ಆರಾಮಾಗಿ ರೆಸ್ಟ್. ನಂಗೇನ್ ರೆಸ್ಟ್ ಬೇಕಾಗಿಲ್ಲ. ಇದನ್ನೆಲ್ಲ ಮಾಡಿದ್ದಕ್ಕೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ ಅನ್ಕೊಂಡಿದ್ಯಾ? ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಬೇಡ ನೋಡು, ಹುಡುಕಿ ಶ್ರೀಗ್ ಇಷ್ಟ ಅಂತ ಈ ಬೆಡ್ಶೀಟ್ ಹಾಕಿದ್ದೀನಿ. ಸುಮ್ನಿದ್ರೆ ಸರಿ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ನನಗೂ ಗೊತ್ತು ಶ್ರೀಗೆ ತುಂಬಾ ಇಷ್ಟ ಅಂತ. ಆದ್ರೂ ನಿನಗಿಂತ ಮುಂಚೆ ಈ ಮನೆಗೆ ಬಂದಿರೋಳು ನಾನು. ಇವತ್ತು ಒಂದ್ ದಿವಸ ನೀನ್ ಕೆಲಸ ಎಲ್ಲ ಮಾಡಿದೀನಿ ಅಂತ ಬಿಟ್ಬಿಡು. ಅಂದ್ರೆ ನಿನ್ ಕೆಲಸ ನಾನ್ ಮಾಡ್ಬೇಕಾ? ಈ ಕರ್ಟನ್ನು ಅಲ್ಲೂ ಅದನ್ನೆಲ್ಲ ನಾನು ಬದಲಾಯಿಸ್ತೀನಿ, ಬಿಟ್ಬಿಡು. ನಾನ್ ಬೆಡ್ ಸ್ಪ್ರೆಡ್ ಬದಲಾಯಿಸ್ತೀನಿ. ಈಗ ಹೇಗೆ ಬದಲಾಯಿಸ್ತೀಯಾ? ಏ ಕಲಾ, ತರ್ಲೆ ಮಾಡ್ಬೇಡ, ಹೇಳೆ. ನಾನು ಹೇಳೋದಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಬೇಕಾದ್ರೆ ಅತ್ತೆ ಹತ್ರ ಹೋಗಿ ಹೇಳ್ತೀನಿ. ಹೇಳ್ಕೊ ಹೋಗೆ. ನಾನು ಒಬ್ಳೇನೋ? ಶೋ, ನಂಗ್ ಭಯ ಆಗತ್ತಪ್ಪ. ನೀನು ಬರ್ತೀಯಾ? ಏ ನಿನ್ಗೇನ್ ಬೆಪ್ಪ? ನೀನ್ ಚಿಕ್ಕ ಮಕ್ಳ ತರ ಹೋಗಿ ಕಂಪ್ಲೇಂಟ್ ಮಾಡೋಕೆ ನಾನ್ ನಿನ್ ಜೊತೆ ಬರ್ಬೇಕಾ? ಹಾಗೆ ಅಮ್ಮಣಿ, ನಾನು ಅಲ್ಲಿ ಹೋದ ತಕ್ಷಣ ಇಲ್ಲಿ ಬೆಡ್ಶೀಟ್ ಚೇಂಜ್ ಮಾಡಕ್ಕಲ್ವಾ? ಸರಿ ಬಾ, ಅತ್ತೆನೇ ಇತ್ಯರ್ಥ ಮಾಡ್ಲಿ. ಬಾರೆ, ನೀನ್ ನಡಿ ಬಾ. ಹೂಗಲ್ಲದ ಮೇಲೆ ಹೊಂಗಿರಣದ ಮುದ್ದು ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಕಾಫಿ. ಕಾಪಿ ಪಾಪಿ. ಯಾಕಪ್ಪ? ನಾವು ಎದ್ದ ತಕ್ಷಣ ಕುಡಿಯಕ್ಕೆ ಕಾಪಿ ಬೇಕು, ಅದಕ್ಕೆ ನೀನ್ ಬೇಗ ಹೇಳ್ಬೇಕು. ಅದಕ್ಕೆ ಹೇಳೋದು ಕಾಪಿ ಪಾಪಿ ಅಂತ. ಮಂಡಿ ತುಂಬಾ ನೋವೇನಪ್ಪ? ನಿನ್ನ ನಿಶ್ಚಿತಾರ್ಥ ಬರ್ತಿದ್ದಾಗೆ ನೋವು ಜಾಸ್ತಿ ಆಗ್ಬಿಟ್ಟಿದೆ ಅಮ್ಮ. ಮಂಡಿ ನೋವಲ್ಲ, ಮನಸ್ಸು ನೋವು. ಯಾಕೆ ಮಗಳೇ ಕಣ್ಣೆಲ್ಲ ಕೆಂಪಾಗಿದೆ? ಮದ್ವೆ ಹೆಣ್ಣಲ್ವಾ, ಅದಕ್ಕೆ ಮದ್ವೆ ಹತ್ರ ಬರ್ತಿದ್ದ ಹಾಗೇನೆ ಹೆಣ್ಣಿನ ಕಣ್ಣು ಕೆನ್ನೆ ಎಲ್ಲ ಕೆಂಪಗಾಗೋದ್ ಸಹಜ. ಹೆಣ್ಣಿನ ಮನ್ಸು ನಿಮ್ಗೆಲ್ರಿ ಅರ್ಥ ಆಗತ್ತೆ? ಹೌದೌದು, ನನಗೆ ಅರ್ಥ ಆಗಲ್ಲ. ಒಂದು ಪ್ರಶ್ನೆ ಕೇಳ? ಬೇಕಾ ಈ ಮದ್ವೆ ಅನ್ನೋ ಪ್ರಶ್ನೆ ಬಂದ್ರೆ ಮದನ್ ಜೊತೆ ಈ ಮದ್ವೆ ನಡೆಯುತ್ತೆ ಅನ್ನೋ ಉತ್ತರ ಸಿದ್ಧವಾಗಿದೆ. ನೀನ್ ಮಾಡ್ತಾ ಇರೋದು ಮದುವೆ ಅಲ್ವೇ? ಮದುವೆ ಅಂದ್ರೆ ಹೆಣ್ಣಿನ ಮುಖದಲ್ಲಿ ಕಳೆ ಇರಬೇಕು. ಅದು ನಮ್ ಜಾನ್ವಿ ಮುಖದಲ್ಲಿ ಎಲ್ಲಿದೆ? ಜಾಹ್ನವಿ, ಹೋಗಿ ಬೆಡ್ಶೀಟ್ ಹೋಗಮ್ಮ. ಮದುವೆ ಹೆಣ್ಣ ಹತ್ರ ಯಾರಾದ್ರೂ ಕೆಲಸ ಮಾಡಿಸ್ತಾರಾ? ಇಲ್ಲಿಂದ ಹೋಗ್ತಾನೆ ಆದ್ರೂ ಆರಾಮಾಗಿ ಹೋಗ್ಲಿ, ಅಲ್ಲಿ ಹೋದ್ಮೇಲೆ ಇದ್ದೇ ಇದೆ ಅನುಭವಿಸೋದು. ಜಾಹ್ನವಿ, ಕೆಲವರು ಮದುವೆ ಬಗ್ಗೆ ಭಯ ಹುಟ್ಟಿಸ್ತಾರೆ ಕಣೆ, ಅದಕ್ ಮುಕ್ತಿ ಬೇಕು. ಅದಕ್ಕೆ ಕೆಲ್ಸದ ಕಡೆ ಗಮನ ಕೊಡ್ಬೇಕು. ಕೆಲ್ಸ ಅಲ್ವೇ, ಚಾಕ್ರಿ ಏನು? ಬೆಳಗ್ಗೆನೆ ಪಿರಿಪಿರಿ ಶುರು ಮಾಡಿದ್ರೆ ಅಷ್ಟೇ. ಈಗ ನೀವಿಬ್ರು ಮಾತಿಗೆ ಮಾತು ಬೆಳೆಸೋದು ನಿಲ್ಸ್ತೀರಾ? ಏನಪ್ಪ ನೀನು ಸುಮ್ಮನೆ ಇರಲ್ಲ. ನನ್ನನ್ನೇ ವ್ಯಕ್ತಿಯಲ್ಲಮ್ಮ ನೀನು. ನಿನಗ್ ನಾನು ಅರ್ಥ ಆಗಿದ್ದೀನಲ್ವಾ? ಅಮ್ಮ, ರವಿ ಎದ್ನಾ? ಅವನು ಎಲ್ಲೆದ್ದಿದ್ದಾನೆ? ಇನ್ನೂ ಮಲಗಿದ್ದಾನೆ. ಅವನೊಬ್ಬ ಕ್ಲಾಸಿಗೆ ಹೋಗಲ್ಲ. ನಿನ್ನೆ ಅಷ್ಟೇ 8,000 ಫೀಸ್ ಕಟ್ ಬಂದಿದ್ದೀನಿ. ಅಯ್ಯ, ಸುಮ್ನೆ ಅವನ ಮೇಲೆ ರೇಗ್ ಬಿಡ್ವೆ. 8,000 ಎಲ್ಲೂ ಹೋಗಲ್ಲ, ಕ್ಲಾಸು ಎಲ್ಲೂ ಹೋಗಲ್ಲ. ಹಿಂಗೆ ಆದ್ರೆ ಅವನ ಜೀವನದಲ್ಲಿ ಮುಂದಕ್ಕೂ ಹೋಗಲ್ಲ. ಯಾಕೆ ಹೋಗಲ್ಲ? ಮದನ್ ಅವ್ರು ಹೇಳಿಲ್ವಾ ಅವ್ನ್ಗೆ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ ಅಂತ? ಮಗಳನ್ನ ಮುದುಕನ್ ಕಟ್ಟು, ಮಗನ್ ಜೀವಕ್ಕೆ ಕಳ್ಸು. ಸರಿಯಾಗಿದೀಯಾ? ಐಸ್ ಬಕೆಟ್ ಚಾಲೆಂಜ್ ತರ ತಲೆ ಮೇಲೆ ನೀರ್ ಸುರಿತೀನಿ ಈಗ. ಹೇಳು. ಇರೇ ಅಕ್ಕ, ಯಜಮಾನ್ರು ಸ್ವಲ್ಪ ಮೇಲಕ್ಕೆ ಬರ್ಲಿ, ಚಳಿ. ಯಾವ ಯಜಮಾನ್ರು? ಸೂರ್ಯದೇವ. ಶೂ ಪ್ಯಾಲೇಸ್ ಅಲ್ಲಿ ಹೊಸ ಶೂಸ್ ಬಂದಿದೆ, ನೋಡ್ಬಾ. ಕಲ್ತ್ಬಿಟ್ಟಿದ್ಯಲ್ಲ ನನ್ನ ಹೆಂಗೆ ಎಬ್ಬಿಸ್ಬೇಕು ಅಂತ. ಟೈಮಿಗೆ ಸರಿಯಾಗಿ ಹೇಳಕ್ಕಾಗಲ್ವಾ ನಿಂಗೆ? ನನ್ ಟೈಮೇ ಸರಿ ಇಲ್ಲ, ಎದ್ದೇನೇ ಮಾಡ್ಲಿ? ಕ್ಲಾಸಿಗೆ ಯಾಕೋ ಚಕ್ಕರ್ ಹೊಡೆದೆ? ನಾನೆಲ್ಲಿ ಚಕ್ಕರ್ ಹೊಡ್ದೆ? ನೀನೇ ಹೇಳ್ಸ್ಲಿಲ್ಲ ನನ್ನ. ನಾಳೆಯಿಂದ ಕಿವಿಗೆ ಅಲಾರಾಮ್ ಕಟ್ತೀನಿ. ಬಿಚ್ಚಿಡೋದ್ ಗೊತ್ತು, ಯಾಕೆ ಎಬ್ಬಿಸ್ಲಿಲ್ಲ? ತಲೆ ಹರಟೆ, ನಿನ್ ಕೆಲ್ಸ ನೀನೇ ಮಾಡ್ಕೋಬೇಕು.
ಇನ್ನು ಎಷ್ಟು ದಿನ ಇರ್ತೀನಿ ಹೇಳು ನಾನು ಈ ಮನೆಯಲ್ಲಿ? ಮಾತು ಹೇಳ್ಬೇಡ ಕಣೆ, ಎದೆ ಚುಚ್ಚಿದಂಗಾಗುತ್ತೆ. ಹೇಗಿರ್ಲಿ ಅಕ್ಕ ನೀನ್ ಇಲ್ದೆ ಈ ಮನೆಯಲ್ಲಿ. ಈ ಮುರುಕ್ಲು ಮನೆ, ಆ ಅಮ್ಮ. ಸ್ವಲ್ಪ ಶಿಸ್ತು ರೂಢಿಸ್ಕೊಳ್ಳೋ, ಒಳ್ಳೆ ಕೆಲಸ ಸಿಗುತ್ತೆ. ಸಂಪಾದನೆಯಲ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಮಾಡು, ಮದ್ವೆ ಆಗು, ಚೆನ್ನಾಗಿರು. ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನಿಂಗೆ? ನಿಂಗೆ ನೋಡಿದ್ರೆ ಹಾಸಿಗೆ ಮಾಡ್ಸಿಡಕ್ಕೂ ಬರಲ್ಲ. ಅಮ್ಮ ಇದ್ದಾಳಲ್ಲ, ಮಾಡ್ಲಿ ಬಿಡು. ಚಿಕ್ಕವನಲ್ವೋ ರವಿ ನೀನು? ಓ ಹೋಗ್ಲಿ ಬಿಡೆ, ಬೆಳಗ್ಗೆ ಬೆಳಗ್ಗೆ ಯಾಕೆ ಪಾಠ ಮಾಡ್ತಾ ಇದೀಯಾ? ಸಮಯ ಬಂದಾಗ ಅವನೇ ಎಲ್ಲ ನಿಭಾಯಿಸ್ಕೊತಾನೆ. ಹೀಗೆ ಮುದ್ದು ಮಾಡ್ತಾ ಇದ್ರೆ ಇಷ್ಟೇ ಜೀವನ ಅಂತ ಸುಮ್ಮನಾಗ್ಬಿಡ್ತಾನಮ್ಮ. ಬೆಳೀತಾ ಬೆಳೀತಾ ಸಣ್ಣ ಸಣ್ಣ ವಿಷಯಗಳು ಪ್ರಾಮುಖ್ಯತೆ ಪಡ್ಕೊಳ್ಳೋದು ಕಾಣೋ ರವಿ. ನಿನ್ನನ್ ಬೆಳೆಸಿದ್ದು ನಾನೇ, ಅವನನ್ನ ಬೆಳೆಸ್ತಿರೋದು ನಾನೇ. ನಿನ್ಗೆ ಹೇಗೆ ಒಳ್ಳೇದಾಗಿದೆಯೋ ಅವನಿಗೂ ಒಳ್ಳೇದಾಗತ್ತೆ. ಹೆಸರು ತಕ್ಕ ಹಾಗೆ ರವಿ ಪ್ರಕಾಶವಾಗ್ತಾನೆ, ತಿಳ್ಕೊ. ಒಳ್ಳೇದಾಗೋದು ಅಂದ್ರೆ ಕಾಣ್ದೇ ಇರೋ ಹಣೆ ಬರೋಕ್ ತಲೆ ಕೊಡೋದಲ್ವಾ?